ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಇವತ್ತು ಸ್ಪೆಷಲ್ ಆಗಿ ಏನಾದ್ರು ಮಾಡೋಣ ಅಂತಿದ್ದೀನಿ. ಅದೇ ಬಂದ್ಬಿಟ್ಟು ಅವಕಾಡೋ ಬ್ರೆಡ್ ಟೋಸ್ಟ್ ಮಾಡೋಣ ಅಂತ. ಸೊ ನಾನು ಒಳ್ಳೆ ಹೆಲ್ದಿ ಫುಡ್, ಯಾರಾದ್ರೂ ಜಿಮ್ ಮಾಡ್ತಾ ಇದ್ರೆ, ಡಯಟ್ ಮಾಡ್ತಾ ಇದ್ರೆ, ಯಾರಾದ್ರೂ ವೇಟ್ ಲಾಸ್ ಶುರು ಮಾಡಿದ್ರೆ ದಯವಿಟ್ಟು ಇದನ್ನ ಸ್ಟಾರ್ಟ್ ಮಾಡಿ, ಇದನ್ನ ಟ್ರೈ ಮಾಡಿ. ಸಕ್ಕದಾಗಿರುತ್ತೆ. ಮಕ್ಕಳಿಗೆ ಪೀರಿಯಡ್ಸ್ ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಹೊಟ್ಟೆ ನೋವುತ್ತೆ. ಪೀರಿಯಡ್ಸ್ ಟೈಮ್ ಅಲ್ಲಿ ಹೊಟ್ಟೆ ನೋವು ಬರುತ್ತಲ್ಲ, ಅವಾಗ ದಯವಿಟ್ಟು ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಮಂತ್ ಪೀರಿಯಡ್ಸ್ ಅಲ್ಲಿ ಐ ಬೆಟ್ ಯು ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಹೆಲ್ಪ್ ಆಗುತ್ತೆ ನಿಮ್ಗೆ. ಇದಕ್ಕೆ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೆಂಡ್ಸ್ ಆಗಲಿ ಅವರಿಬ್ರು. ಇಂಡಿಯನ್ಸ್ ನಾವು ಗೊತ್ತಲ್ಲ, ನಾವೇನು ವೇಸ್ಟ್ ಮಾಡಲ್ಲ. ನಮ್ಮ ದೇಶ ಇದೆ, ನಾವು ಕಟ್ಟಿರೋ ದೇಶ ಇದು. ಇಡ್ಲಿಗೆ, ದೋಸೆಗೆ, ಸಾಂಬಾರಿಗೆ, ಇಡ್ಲಿಗೆ, ದೋಸೆಗೆ, ಸಾಂಬಾರಿಗೆ, ಇಡ್ಲಿಗೆ, ದೋಸೆಗೆ, ಸಾಂಬಾರಿಗೆ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ. ಟೀ ಕುಡಿ, ಟೀ ಗುಡ್ ಫಾರ್ ಹೆಲ್ತ್. ಏನ್ ಬೇಕಾದ್ರೂ ಅನ್ಲಿ, ನಾನ್ ರೆಡಿ. ಮೈಂಡ್ ಸೆಟ್ ಈಸ್ ಕ್ಲಿಯರ್. ಟೀ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಟೀ ಇಸ್ ಗುಡ್ ಫಾರ್ ಹೆಲ್ತ್. ಟೀ ಇಸ್ ಗುಡ್ ಫಾರ್ ಹೆಲ್ತ್. ಟೀ ಇಸ್ ಗುಡ್ ಫಾರ್ ಹೆಲ್ತ್. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಆಕ್ಚುಲಿ ನಮ್ಮ ಹೆಣ್ಮಕ್ಳಿಗೆ ಅಡ್ಗೆ ಮನೆ ಇಷ್ಟು ಕ್ಲೀನ್ ಆಗಿದ್ರೆ ಏನ್ ಖುಷಿ ಕೊಡುತ್ತೆ ಗೊತ್ತಾ? ಅದು ನಿಜವಾಗ್ಲೂ ಎಷ್ಟು ದುಡ್ಡು ಕೊಟ್ರು ಆ ಒಂದು ಖುಷಿ ಸಿಗಲ್ಲ. ಇತ್ತೀಚೆಗೆ ಈ ಒಂದು ಹೊಸ ಒಂದು ಅಭ್ಯಾಸ ಶುರು ಮಾಡ್ಕೊಂಡಿದೀನಿ. ಪ್ರತಿದಿನ ಬುಕ್ ನ ಓದೋದು. ಈ ಖುಷಿಯಾಗಿರಿ, ನಿಮ್ ಜೊತೆಲಿರೋರ್ನು ಖುಷಿಯಾಗಿ ನೋಡ್ಕೊಳ್ಳಿ. ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೋತೀನಿ. ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಇವತ್ತು ನಾರ್ಮಲ್ ಒಂದು ಡೈಲಿ ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನನಗೆ ಇವತ್ತು ವಿಡಿಯೋ ಮಾಡಬೇಕು ಅಂತ ತುಂಬಾ ಇತ್ತು, ಬಟ್ ಇಲ್ಲಿ ಮನೆ ಹತ್ರ ಸ್ವಲ್ಪ ರಿಪೇರಿ ನಡೀತಾ ಇದೆ. ಏನೋ ಕ್ಲೀನಿಂಗ್ ಏನೋ ಮಾಡ್ತಾ ಇದ್ರೆ, ಸಿಕ್ಕಾಪಟ್ಟೆ ಸೌಂಡ್ ಆಗುತ್ತೆ ಅಂತ ಹೇಳಿದಾರೆ. ಆಲ್ರೆಡಿ ನಮಗೆ ಮೇಲ್ ಕಳ್ಸಿದ್ರು, ಈ ತರ ನಡೀತಿದೆ, ಇವತ್ತು ಕ್ಲೀನಿಂಗ್ ಇರುತ್ತೆ ಅಂತಲ್ಲ. ಬಟ್ ನಾನು ವಿಡಿಯೋ ಮಾಡ್ಲೇಬೇಕು ಇವತ್ತು. ಹಾಗಾಗಿ ನಾನು ಇವತ್ತು ಮಾತಾಡ್ಕೊಂಡು ವಿಡಿಯೋ ಮಾಡಲ್ಲ. ಅವ್ರು ಹೇಳಿದ್ದಾರೆ ಅರೌಂಡ್ 2 to 3 hours ಇರುತ್ತಷ್ಟೇ, ಅದಾದ್ಮೇಲೆ ಇರಲ್ಲ ಅಂತ ಹೇಳಿದ್ದಾರೆ. ಸೊ ನಾನು 2 to 3 hours ವಾಯ್ಸ್ ಓವರ್ ಕೊಡ್ತೀನಿ, ಅದಾದ್ಮೇಲೆ ಲೈವ್ ಆಗಿ ಮಾತಾಡ್ತೀನಿ. ಓಕೆನಾ? ಸೊ ಬನ್ನಿ ನಾವು ಇವತ್ತಿನ ವ್ಲಾಗ್ ನ ಶುರು ಮಾಡೋಣ. ಇವತ್ತು ಏನೇನ್ ನಡೆಯುತ್ತೆ, ಏನೇನ್ ಮಾಡ್ತೀನಿ, ನನ್ನ ದಿನ ಹೇಗಿರುತ್ತೆ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಹೆಲೋ ಎವ್ರಿವನ್, ನಾನು ಆಲ್ರೆಡಿ ಹೇಳ್ದಾಗೆ ಮನೆ ಹತ್ರ ಒಂದು ಸ್ಮಾಲ್ ರಿಪೇರ್ ಏನೋ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ವಿಡಿಯೋದಲ್ಲಿ ಮಾತಾಡಕ್ ಆಗ್ಲಿಲ್ಲ, ಆ ಸೌಂಡ್ನೇ ಸಿಕ್ಕಾಬಟ್ಟೆ ಕೇಳ್ತಾ ಇತ್ತು. ಸೊ ನನ್ನ ಒಂದು ದಿನ ಶುರು ಆಗೋದು ನಿಮ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತಿರೋ ಹಾಗೆ ಚಿಯಾ ಸೀಡ್ಸ್ ನೀರಿಂದ ಹಾಗೂ ಜೀರಿಗೆ ಮತ್ತು ಅಜ್ವೈನ್ ನೀರಿಂದ ಶುರು ಆಗುತ್ತೆ. ಸೊ ಈ ನೀರನ್ನ ಕುಡ್ಕೊಂಡು ನಾನು ಜಿಮ್ಗೆ ಹೋದೆ. ಜಿಮ್ ಮುಗಿಸ್ಕೊಂಡು ಮನೆ ಕೂಡ ಬಂದೆ. ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಇವತ್ತು ಸ್ಪೆಷಲ್ ಆಗಿ ಏನಾದ್ರು ಮಾಡೋಣ ಅಂತಿದ್ದೀನಿ. ಅದೇ ಬಂದ್ಬಿಟ್ಟು ಅವಕಾಡೋ ಬ್ರೆಡ್ ಟೋಸ್ಟ್ ಮಾಡೋಣ ಅಂತ. ಸೊ ನಾನು ನಿಮ್ಗೆ ಇಲ್ಲಿ 2 ಅವಕಾಡೋ ತೋರಿಸ್ತಾ ಇದ್ದೀನಿ. ಇವಾಗ ನಾನು ತೋರಿಸ್ತಾ ಇರೋದು ಇದು ತುಂಬಾ ಚೆನ್ನಾಗಿ ಹಣ್ಣಾಗಿದೆ, ಬಟ್ ಇದು ಸ್ವಲ್ಪ ಹಸಿರಿದೆ, ನಿಮಗೆ ಕಾಣಿಸ್ತಾ ಇದೆಲ್ಲ. ಸೊ ಇದು ಹಸಿರು ಇರೋದ್ರಿಂದ ಇದು ಸ್ವಲ್ಪ ಇನ್ನ ಕಾಯಾಗೆ ಇರುತ್ತೆ. ಇದನ್ನ ಯೂಸ್ ಮಾಡೋದ್ ಬೇಡ. ಈ ಒಂದು ಅವಕಾಡೋನ ನಾವು ಯೂಸ್ ಮಾಡ್ಕೋಬಹುದು. ಸೊ ನಾನಿಲ್ಲಿ ಒಂದು ಮೊಟ್ಟೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಹಾಫ್ ಈರುಳ್ಳಿ, ಹಾಫ್ ಟೊಮೊಟೊ ತಗೊಂಡಿದೀನಿ, ಆಮೇಲೆ ಅರ್ಧ ಲಿಂಬೆಹಣ್ಣು ತಗೊಂಡಿದೀನಿ, ಮತ್ತೆ ನಮ್ಮ ಮೇನ್ ಹೀರೋ ಬಂದ್ಬಿಟ್ಟು ಅವಕಾಡೋ. ಸೊ ಬನ್ನಿ ಈ 5 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಸಕ್ಕ ಟೇಸ್ಟ್ ಆಗಿರೋದಂತಹ ಅವಕಾಡೋ ಬ್ರೆಡ್ ಟೋಸ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅವಕಾಡೋ ಫ್ರೂಟ್ ನ ಚೆನ್ನಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ದಯವಿಟ್ಟು ಹುಷಾರಾಗಿ ಕಟ್ ಮಾಡಿ. ಚಾಕು ಕೈಗೆ ಹಾಕೊಳ್ಳೋಂತ ಚಾನ್ಸಸ್ ಸಿಕ್ಕಾಪಟ್ಟೆ ಇರುತ್ತೆ. ಹುಷಾರಾಗಿ ಕಟ್ ಮಾಡಿ. 2 ಭಾಗ ಮಾಡಿದಾಗ ಈ ರೀತಿ ಮಧ್ಯದಲ್ಲಿ ಸೀಡ್ ಕಾಣುತ್ತೆ. ಈ ಒಂದು ಸೀಡ್ ತೆಗಿಬೇಕಾದ್ರೆ ಹುಷಾರಾಗಿ ತೆಗೀರಿ. ಐ ರಿಪೀಟ್, ಹುಷಾರಾಗಿ ತೆಗೀರಿ. ಆಮೇಲೆ ಒಂದು ಫೋರ್ಕ್ ಅನ್ನ ಯೂಸ್ ಮಾಡಿ ಸಿಪ್ಪೆನ ಮತ್ತೆ ಹಣ್ಣನ್ನ ಬೇರೆ ಮಾಡಿ ಫ್ರೂಟ್ ನ ಒಂದು ಬೌಲ್ ಅಲ್ಲಿ ಹಾಕೊಳ್ಳಿ. ಈ ಪ್ರೊಸೀಜರ್ ಗೆ ನೀವು ನೈಫ್ ಕೂಡ ಯೂಸ್ ಮಾಡಬಹುದು, ಬಟ್ ಇಟ್ ಈಸ್ ನಾಟ್ ಸೇಫ್. ಹಾಗಾಗಿ ನಾನು ಫೋರ್ಕ್ ನ ಉಪಯೋಗಿಸ್ತಾ ಇದ್ದೀನಿ. ನಿಮ್ಗೂ ಕೂಡ ನಾನು ಫೋರ್ಕ್ ಉಪಯೋಗಿಸಕ್ಕೆ ಸಜೆಸ್ಟ್ ಮಾಡ್ತೀನಿ. ಸೊ ಈ ಮಿಕ್ಕಿರೋದಂತಹ ಅಲ್ಲಿ ಅಂಟ್ಕೊಂಡಿರುತ್ತಲ್ಲ, ಸಿಪ್ಪೆಗೆ ಅಂಟ್ಕೊಂಡಿರುತ್ತಲ್ಲ, ಸೊ ಆ ಮಿಕ್ಕಿರೋ ಫ್ರೂಟ್ ನ ಹಾಕೊಳ್ಳೋಣ. ಸೊ ಅದೇ ಸೇಮ್ ಪ್ರೊಸೀಜರ್ ಮಿಕ್ಕಿರೋ ಹಾಫ್ ಅದಕ್ಕೂ ಕೂಡ ಸೇಮ್ ಪ್ರೊಸೀಜರ್ ಅಪ್ಲೈ ಮಾಡಿ ಸೇಮ್ ಅದೇ ರೀತಿ ಫ್ರೂಟ್ ನ ಆ ಬೌಲ್ಗೆ ತೆಗೆದು ಹಾಕೋಬೇಕಾಗುತ್ತೆ. ನಾವು ಗೊತ್ತಲ್ಲ, ನಾವ್ ಇಂಡಿಯನ್ಸ್ ಏನು ಬಿಡಲ್ಲ, ಈ ರೇಂಜ್ ಎಲ್ಲ ಕ್ಲೀನ್ ಮಾಡ್ಬಿಡ್ತೀವಿ ಸಿಪ್ಪೆನು ಸಹ. ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವ್ಲಾಗ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸೊ ಇದೆಲ್ಲ ಫ್ರೂಟ್ ನೆಲ್ಲ ಒಂದ್ ಬೌಲ್ಗೆ ಹಾಕೊಂಡ್ಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನಾನು ಫೋರ್ಕ್ ಇಂದ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂತ ತುಂಬಾ ಟ್ರೈ ಮಾಡಿದೆ, ಬಟ್ ಅದು ಆಗ್ಲಿಲ್ಲ. ಕೊನೆಗೆ ನಾನು ಸ್ಮ್ಯಾಶರ್ ನ ತಗೊಂಡೆ. ಈ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ, ಅದನ್ನ ತಗೊಂಡೇನೆ ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬಹುದು. ಸಖತ್ತಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ತುಂಬಾ ಪೇಸ್ಟ್ ಆಗ್ಬೇಕದು. ಆ ರೀತಿ ನೀವು ಸ್ಮ್ಯಾಶ್ ಮಾಡ್ಕೋಬೇಕು. ಬಟ್ ಮಿಕ್ಸಿಗೆ ಹಾಕೋಬಹುದು, ಬಟ್ ರುಚಿ ಕೊಡಲ್ಲ. ಸ್ವಲ್ಪ ಅದು ಗಟ್ಟಿ ಗಟ್ಟಿ ಆ ತರಾನೇ ಇರಬೇಕು. ಸ್ಮ್ಯಾಶರ್ ಇಸ್ ದ ಬೆಸ್ಟ್ ಆಪ್ಷನ್. ನಾನು ಆಗ್ಲೇ ತೋರಿಸಿದ್ನಲ್ಲ, ಹಾಫ್ ಈರುಳ್ಳಿ, ಹಾಫ್ ಟೊಮೊಟೊ ಒಂದು ಪೇಸ್ಟ್ ಗೆ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಬರೀ ಈರುಳ್ಳಿ, ಬರೀ ಟೊಮೊಟೊ
ಫೋಟೋನೇ ಸಿಗ್ತಾ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಹಾಫ್ ಆಫ್ ದ ಲೆಮನ್, ಒಂದು ಲೆಮನ್ ಅಲ್ಲಿ 2 ಭಾಗ ಮಾಡಿ ಹಾಫ್ ಲೆಮನ್ ನ ಚೆನ್ನಾಗಿ ಹಿಂಡ್ಕೊಳ್ತಾ ಇದೀನಿ. ಜಾಸ್ತಿನೂ ಹಾಕ್ಬೇಡಿ, ಹುಳಿ ಹುಳಿ ಆಗ್ಬಿಡುತ್ತೆ. ನೋಡ್ಕೊಂಡು ಒಂದ್ ಕನ್ಸಿಸ್ಟೆನ್ಸಿ ಹಾಕಿ. ಸೊ ನಾನಿಲ್ಲಿ ಪ್ಲೇಟ್ ನ ಗಾರ್ನಿಶ್ ಮಾಡ್ಕೊಳ್ತಾ ಇದೀನಿ. ಸೊ ಅದಾದ್ಮೇಲೆ ಒಂದ್ ಸ್ವಲ್ಪ ಖಾರ ಹಾಕೊಳ್ಳಿ, ಬಿಕಾಸ್ ನಾವು ಉತ್ತರ ಕರ್ನಾಟಕ ಜನ, ನಾವು ಸಪ್ಪೆ ಅಂತೂ ಏನು ತಿನ್ನಲ್ಲ. ಖಾರ ಹಾಕೊಳ್ತಾ ಇದೀನಿ. ನಾನು 1.5 ಸ್ಪೂನ್ ಖಾರ ಹಾಕೊಂಡೆ. ಅದಾದ್ಮೇಲೆ ಉಪ್ಪು ಹಾಕೊಳ್ತಾ ಇದೀನಿ. ಉಪ್ಪು ಹಾಕೊಳ್ಳಿ, ಒಂದು ಹಾಫ್ ಸ್ಪೂನ್ ಅಥವಾ 1 ಸ್ಪೂನ್ ಅಷ್ಟು ನೀವು ಉಪ್ಪು ಹಾಕೊಂಡು ಮತ್ತೆ ಉಪ್ಪು ಖಾರ 2 ಹಾಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ಬೇಕಿದ್ದವರು ನೀವು ಪೆಪ್ಪರ್ ಪೌಡರ್ ಕೂಡ ಹಾಕ್ಬಹುದು, ಬಟ್ ಆಲ್ರೆಡಿ ನಾವು ಖಾರ ಹಾಕಿರೋದ್ರಿಂದ ಪೆಪ್ಪರ್ ಏನು ಅವಶ್ಯಕತೆ ಬೀಳಲ್ಲ ಅಂತ ಅನ್ಸುತ್ತೆ. ನೀವು ಬೇಕು ಅನ್ಸಿದ್ರೆ ಪೆಪ್ಪರ್ ಪೌಡರ್ ಕೂಡ ಹಾಕ್ಬಹುದು. ಸೊ ನಾನಿಲ್ಲಿ ಬ್ರೆಡ್ ಟೋಸ್ಟರ್ ಉಪಯೋಗಿಸ್ತಾ ಇದ್ದೀನಿ. ಬ್ರೆಡ್ ಟೋಸ್ಟರ್ ಇಲ್ಲ ಅನ್ನೋರು ನಾರ್ಮಲ್ ಚಪಾತಿ ಹಂಚಿಡಿ, ಅದ್ರ ಮೇಲೆ ಸ್ವಲ್ಪ ತುಪ್ಪ ಅಥವಾ ತುಪ್ಪ ಹಾಕಿ ಅದ್ರ ಮೇಲೆ ಬ್ರೆಡ್ ಇಡಿ, ಮತ್ತೆ ಅದ್ರ ಮೇಲೆ ತುಪ್ಪ ಹಾಕಿ ಸ್ವಲ್ಪ ಚೆನ್ನಾಗಿ ಟೋಸ್ಟ್ ಮಾಡಿ, ಅಷ್ಟೇ ಮುಗೀತು. ಬ್ರೆಡ್ ಟೋಸ್ಟ್ ಉಪಯೋಗಿಸೋರಂತೂ ಒಂದು 2 ಮಿನಿಟ್ಸ್ ಇಡಿ ಸಾಕು, 2 ಮಿನಿಟ್ಸ್ ಅಥವಾ 1 ಮಿನಿಟ್ ಇಡಿ ಸಾಕು, ಚೆನ್ನಾಗಿ ಟೋಸ್ಟ್ ಆಗುತ್ತೆ. ಟೋಸ್ಟರ್ ಇಲ್ಲ ಅನ್ನೋರು ಆ ರೀತಿ ಮಾಡಿ, ಟೋಸ್ಟರ್ ಇರೋರು ಈ ರೀತಿ ಮಾಡಿ, ಒಟ್ನಲ್ಲಿ ಮಾಡ್ಕೊಂಡು ತಿನ್ನಿ, ಸಾಕಾಗಿರುತ್ತೆ. ಈ ಒಂದು ಸ್ಟಫಿಂಗ್ ನ ಮೇಲ್ಗಡೆ ಹಾಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಒಳ್ಳೆ ಹೆಲ್ದಿ ಫುಡ್. ಯಾರಾದ್ರೂ ಜಿಮ್ ಮಾಡ್ತಾ ಇದ್ರೆ, ಡಯಟ್ ಮಾಡ್ತಾ ಇದ್ರೆ, ಯಾರಾದ್ರೂ ವೇಟ್ ಲಾಸ್ ಶುರು ಮಾಡಿದ್ರೆ ದಯವಿಟ್ಟು ಇದನ್ನ ಸ್ಟಾರ್ಟ್ ಮಾಡಿ, ಇದನ್ನ ಟ್ರೈ ಮಾಡಿ, ಸಕ್ಕದಾಗಿರುತ್ತೆ. ಐ ಬೆಟ್ ಯು ಸೂಪರ್ ಆಗುತ್ತೆ, ಸಿಕ್ಕಾಪಟ್ಟೆ ಹೆಲ್ತಿ ಇದು ಅವಕಾಡೋ ಬ್ರೆಡ್ ಟೋಸ್ಟ್. ಮಧ್ಯಾಹ್ನ 1:50. ಹಲೋ ಎವ್ರಿವನ್, ಇಷ್ಟೊತ್ತು ಎಡಿಟ್ ಮಾಡ್ತಾನೆ ಇದ್ದೆ, ಎಡಿಟಿಂಗ್ ಕೆಲಸ ಮುಗಿತಾನೆ ಇಲ್ಲ. ಈ ಕಡೆ ಇನ್ಸ್ಟಾಗ್ರಾಮ್ ಮಾಡೋಷ್ಟೊತ್ತಿಗೆ ಯೂಟ್ಯೂಬ್ಗೆ ಎಡಿಟ್ ಮಾಡಬೇಕು, ಯೂಟ್ಯೂಬ್ ಮುಗಿತಿದ್ದಂಗೆ ಇನ್ಸ್ಟಾಗ್ರಾಮ್ಗೆ ಎಡಿಟ್ ಮಾಡಬೇಕು, ಎಡಿಟಿಂಗ್ ಕೆಲಸ ಮುಗಿತಾನೆ ಇಲ್ಲ. ಎಡಿಟಿಂಗ್ ಮುಗಿಸ್ಕೊಳ್ತಾ ಇದ್ದೆ. ಸೊ ಸಡನ್ ಆಗಿ ನೆನಪಾಯ್ತು ಈ ವಿಡಿಯೋದಲ್ಲಿ ಏನು ಇನ್ಫಾರ್ಮೇಶನ್ ಕೊಡಬೇಕು ಅಂತ. ಬಿಕಾಸ್ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಪ್ರತಿಯೊಂದು ವಿಡಿಯೋದಲ್ಲೂ ಏನಾದರೂ ಇನ್ಫಾರ್ಮೇಶನ್, ಏನಾದರೂ ನಿಮಗೆ ಯೂಸ್ಫುಲ್ ಆಗೋ ಥರ ಏನಾದರೂ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ. ಸೊ ಈ ವಿಡಿಯೋದಲ್ಲಿ ಏನು ಇನ್ಫಾರ್ಮೇಶನ್ ಅಂತಂದ್ರೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ, ನಿಮ್ಮ ಮನೇಲಂತೂ ಹೆಣ್ಮಕ್ಳು ಇದ್ದೇ ಇರ್ತಾರೆ, ಅಕ್ಕ, ತಂಗಿ, ಅಮ್ಮ, ಹೆಂಡತಿ ಯಾರಾದ್ರೂ ಇದ್ದೇ ಇರ್ತಾರೆ. ಸೊ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮಲ್ಲಿ ಸಿಕ್ಕಾಪಟ್ಟೆ ಹೊಟ್ಟೆ ನೋವುತ್ತೆ. ಸ್ವಲ್ಪ ಜನಕ್ಕೆ ಬೇರೆ, ಒಬ್ಬೊಬ್ರಿಗೆ ಒಂದೊಂದು ಬಾಡಿ ತಕ್ಕನಂಗೆ ಒಬ್ಬೊಬ್ರಿಗೆ ಒಂದೊಂದ್ ತರ ನೋವಿರುತ್ತೆ. ಕೆಲವ್ರಿಗೆ ಕಾಲ್ ನೋವು ಇರುತ್ತೆ, ಕೆಲವ್ರಿಗೆ ಹೊಟ್ಟೆ ನೋವು ಇರುತ್ತೆ, ಕೆಲವ್ರಿಗೆ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ಕೆಲವ್ರಿಗೆ ಇದಿಷ್ಟು ನೋವು ಒಬ್ರಿಗೆ ಇರುತ್ತೆ ಪಾಪ. ಸೊ ಅದ್ರಲ್ಲಿ ನಾನು ಕೂಡ ಒಬ್ಳು. ನನಗೂ ಕೂಡ ಯಾರು ಈ ರೀತಿ ಇನ್ಫಾರ್ಮೇಶನ್ ಕೊಟ್ಟಿರ್ಲಿಲ್ಲ. ನಾನೇ ಇದನ್ನ ಕಂಡ್ಕೊಂಡಿದ್ದು. ಏನು ಅಂತಂದ್ರೆ, ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬರುತ್ತಲ್ಲ, ಅವಾಗ ದಯವಿಟ್ಟು ಆಪಲ್ ತಿನ್ನಿ, 1 ಅಥವಾ 2 ಆಪಲ್ ತಿನ್ನಿ. ಕ್ಲೀನ್ ಆಗಿ ಮೇಲ್ಗಡೆ ಲೇಯರ್ ತೆಗಿರಿ. ಮೇಲ್ಗಡೆ ಲೇಯರ್ ಒಳ್ಳೇದಲ್ಲ, ಮೇಲ್ಗಡೆ ಲೇಯರ್ ತೆಗಿರಿ. ಸಣ್ಣದಾಗಿ ಕಟ್ ಮಾಡ್ಕೊಂಡು ಲೈಟ್ ಆಗಿ 1 ಪಿಂಚ್ ಅಥವಾ 2 ಪಿಂಚ್ ಸಾಲ್ಟ್ ನ ಉದುರಿಸ್ಕೊಂಡು ಆಪಲ್ ತಿನ್ನಿ. ಸಿಕ್ಕಾಪಟ್ಟೆ ಒಳ್ಳೇದು. ನಿಮಗೆ ಆಟೋಮೆಟಿಕ್ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ. ಹೊಟ್ಟೆ ನೋವು ಹೋಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಹೊಟ್ಟೆ ನೋವು ಕಮ್ಮಿ ಆಗುತ್ತೆ. ಅಟ್ಲೀಸ್ಟ್ ನೀವು ಎದ್ದು ಓಡಾಡ್ಬೋದು, ಕೆಲಸ ಮಾಡ್ಬೋದು, ಅಷ್ಟಾದ್ರೂ ಆಗುತ್ತೆ. ಈ ಒಂದು ಇನ್ಫಾರ್ಮೇಶನ್ ನಾನು ಹೇಳ್ತಾ ಇರೋದು ಹೊಟ್ಟೆ ನೋವು ಇರೋರಿಗೆ ಮಾತ್ರ. ಸೊ ಈಗ ನೀವು ಕೇಳ್ಬೋದು, ಆಪಲ್ ತಿನ್ನೋದ್ರಿಂದ ಹೊಟ್ಟೆ ನೋವು ಹೆಂಗ್ ಕಮ್ಮಿ ಆಗುತ್ತೆ ಅಂತ. ನಾನು ಅದನ್ನೇ ಹೇಳ್ತಾ ಇರೋದು. ಡೈರೆಕ್ಟ್ ಆಗಿ ಕಮ್ಮಿ ಆಗಲ್ಲ, ಫುಲ್ಲು ಕಮ್ಮಿ ಆಗಲ್ಲ, ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಕಮ್ಮಿ ಆಗುತ್ತೆ. ಹೇಗೆ ಅಂತಂದ್ರೆ, ಒಂದು ಆಪಲ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ ಇರುತ್ತೆ. ಈ ಒಂದು ಆಪಲ್ ತಿನ್ನೋದ್ರಿಂದ ಬಾಡಿ ಹೈಡ್ರೇಟ್ ಆಗುತ್ತೆ. ಇದರಲ್ಲಿ ಸಿಕ್ಕಾಪಟ್ಟೆ ಮಿನರಲ್ಸ್ ಇರುತ್ತೆ. ಇದು ರಿಚ್ ಇನ್ ಫೈಬರ್. ಸೊ ಆಟೋಮೆಟಿಕ್ ಆಗಿ ನಿಮ್ಮ ಬಾಡಿ ಹೈಡ್ರೇಟ್ ಆಗುತ್ತೆ ಅಂಡ್ ಮಸಲ್ ಕ್ರಾಂಪ್ಸ್ ಕಮ್ಮಿ ಆಗುತ್ತೆ. ಯಾರಿಗಾದ್ರೂ ಡೌಟ್ ಇದ್ರೆ ನೆಕ್ಸ್ಟ್ ಮಂತ್ ಟ್ರೈ ಮಾಡಿ ನೋಡಿ, ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಅಂಡ್ ಕೆಲವರು ಹೇಳ್ತಾರೆ ದಟ್ ಜೀರಿಗೆ ಕುದಿಸಿ ಕುಡಿಯೋದ್ರಿಂದನೂ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಅಂತ. ಯಾ ಮೇ ಬಿ, ಬಿಕಾಸ್ ಜೀರಿಗೆ ತಂಪು ಅಂತ ಹೇಳ್ತಾರೆ, ಹಾಗಾಗಿ ಹೊಟ್ಟೆ ನೋವು ಕಮ್ಮಿ ಸಹ ಆಗ್ಬೋದು. ಜೀರಿಗೆ ನೀರು ಅಥವಾ ಆಪಲ್ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಮಂತ್ ಪೀರಿಯಡ್ಸ್ ಅಲ್ಲಿ. ಐ ಬೆಟ್ ಯು ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಹೆಲ್ಪ್ ಆಗುತ್ತೆ ನಿಮ್ಗೆ. ಇದಾಗಿತ್ತು ಈ ವಿಡಿಯೋನ ನಮ್ಮ ಇನ್ಫಾರ್ಮೇಶನ್ ಸೆಗ್ಮೆಂಟ್. ಬನ್ನಿ ಇವಾಗ ಅಡ್ಗೆ ಮಾಡೋಣ. ತುಂಬಾ ಟೈಮ್ ಆಗೋಯ್ತು, ಆಲ್ರೆಡಿ 1 o'clock ಆಗಿದೆ. ಅಡಿಗೆ ಮಾಡೋಣ. ಇವತ್ತು ಏನ್ ಸ್ಪೆಷಲ್ ಅಂತಂದ್ರೆ, ಎಗ್ ಡ್ರಾಪ್ ಸಾಂಬಾರ್ ಮಾಡ್ತಾ ಇದೀನಿ. ನೀವ್ ಅನ್ಬೋದು ಬರೀ ಎಗ್ ಮಾಡ್ತಾ ಇದ್ದಾಳ ಅಂತ. ಎಗ್ಗಲ್ಲೇ ತಾನು ಸ್ಪೆಷಲ್. ನಾವು ನಾನ್ ವೆಜ್ ಅಂತೂ ತಿನ್ನಲ್ಲ, ಇರೋದೇ ನಮ್ಮ ಪಾಡಿಗೆ ಸ್ವಲ್ಪ ಎಗ್ ಇದೆ. ಸೊ ಅದ್ರಲ್ಲೇ ವೆರೈಟಿ ಮಾಡ್ತಾ ಇರ್ತೀನಿ. ನಿಮಗೂ ಕೂಡ ವೆರೈಟಿ ತೋರ್ಸೋಣ ಅಂತ ಇವತ್ತು ಎಗ್ ಡ್ರಾಪ್ ಸಾಂಬಾರ್ ಮಾಡ್ತಾ ಇದೀನಿ. ಚಪಾತಿ ಜೊತೆ, ಮುದ್ದೆ ಜೊತೆ, ಎಲ್ಲರ ಜೊತೆ ಸಾಕಾಗಿರುತ್ತೆ. ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ. ನಾನು ಆಲ್ರೆಡಿ ಹೇಳಿದಾಗೆ ಇವತ್ತು ಎಗ್ ಡ್ರಾಪ್ ಸಾಂಬಾರ್ ಮಾಡ್ತಾ ಇದ್ದೀನಿ. ಈ ಒಂದು ಈರುಳ್ಳಿ ಬಂದ್ಬಿಟ್ಟು ಒಗ್ಗರಣೆ ಕೊಡೋದಕ್ಕೋಸ್ಕರ. ಸೊ ಮಿಕ್ಸಿಗೆ ಸ್ವಲ್ಪ ಮಸಾಲೆ ರುಬ್ಕೋಬೇಕಾಗತ್ತೆ. ಸೊ ಅದೇನೇನು ಮಸಾಲೆ ಏನೇನು ಹಾಕಬೇಕು ಅಂತಂದರೆ, ಇದು ಒಗ್ಗರಣೆಗಾದರೆ ಇದು ಮಸಾಲ ರುಬ್ಕೊಳ್ಳೋಕ್ಕೆ ಇದಿಷ್ಟು ಐಟಮ್ಸ್ ಬೇಕು. ಇದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 4 ರಿಂದ 5 ಗೋಡಂಬಿ, ಅರ್ಧ ಟೊಮೊಟೊ, ಇದು ಜೀರಿಗೆ, ಮತ್ತು 2 ರಿಂದ 3 ಏನಂತಾರೆ ಲವಂಗ, ಸ್ಮಾಲ್ ಚಕ್ಕೆ. ಈ ಒಂದು ಪೌಡರ್ ಉರ್ಗಡ್ಲೆ ಹಿಟ್ಟು ಅಂದರೆ ಪುಟಾಣಿ ಹಿಟ್ಟು ಅಂತ ಹೇಳ್ತೀವಲ್ಲ ಅದು. ನಿಮ್ಮ ಹತ್ರ ಕಾಳು, ಪುಟಾಣಿ ಕಾಳು, ಉರ್ಗಡ್ಲೆ ಇತ್ತು ಅಂದರೆ ನೀವು ಡೈರೆಕ್ಟಾಗಿ ಅದನ್ನು ಹಾಕೋಬೋದು. ನಾನು ಆಲ್ರೆಡಿ ಪೌಡರ್ ಮಾಡಿದ್ರಿಂದ ನಾನು ಹಾಗಾಗಿ ಪೌಡರ್ ತೊಗೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬ್ಯಾಡ್ಗೆ ಮೆಣಸಿನ್ಕಾಯಿ, ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದು ಕೊಬ್ಬರಿ. ಸೊ ಇದಿಷ್ಟು ನೀವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ, ತುಂಬ ರುಚಿಯಾಗುತ್ತೆ. ಬನ್ನಿ ಮಾಡೋಣ.
तो चलिए शुरू करते हैं। ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ. ಈ ಥರ ತುರು ತುರಿಯಾಗಿ ಬೇಡ, ಫುಲ್ಲು ಸ್ಮೂತಾಗಿ ರುಬ್ಕೊಳ್ಳಿ. ಇದನ್ನು ರುಬ್ಕೊಳ್ಳೋ ಗ್ಯಾಪಲ್ಲಿ ಪಾತ್ರೆ ಅಂದರೆ ನೀವೇನು ಸಾಂಬಾರು ಮಾಡ್ತೀರಾ ಆ ಒಂದು ಪಾತ್ರೆನ ಕಾಯಕ್ಕೆ ಇಟ್ಕೊಳ್ಳಿ. ಒಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಜಾಸ್ತಿ ಎಣ್ಣೆ ಏನು ಬೇಡ. ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, 3 ರಿಂದ 4 ಕರಿಬೇವು. ಇದು ಚೆನ್ನಾಗಿ ಕಾದಿದ ಎಣ್ಣೆ. ಸೊ ಇವಾಗ ಈರುಳ್ಳಿ ಹಾಕೊಂಡ್ಬಿಡೋಣ. ಚೆನ್ನಾಗಿ ಫ್ರೈ ಆಗಬೇಕು ಆನಿಯನ್ನು, ಬಿಕಾಸ್ ಹಸಿ ಸ್ಮೆಲ್ ಹೋಗ್ಬೇಕು ಅದರದ್ದು. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಆಗಲಿ. ಸ್ವಲ್ಪ ಬ್ರೌನಿಷ್ ಆಗಲಿ ಈರುಳ್ಳಿ. ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಬ್ರೌನಿಷ್ ಆದಮೇಲೆ ನೀವು ಮಾಡಿರೋ ಮಸಾಲೆ ಇರುತ್ತಲ್ಲ ಅದನ್ನು ಹಾಕಿಬಿಡಬೇಕು. ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ಆನಿಯನ್ನು. ಮಸಾಲೆ ಹಾಕೋಣ. ದಯವಿಟ್ಟು ಇದಕ್ಕೆ ನೀರೆಲ್ಲ ಹಾಕಬೇಡಿ, ಬಿಕಾಸ್ ನಾವು ಹಸಿ ಈರುಳ್ಳಿ ಹಾಕಿರ್ತೀವಿ ಮಿಕ್ಸಿ ಮಾಡೋಕ್ಕೆ, ಹಸಿ ಟೊಮೊಟೊ ಹಾಕಿರ್ತೀವಿ. ಹಾಗಾಗಿ ಅದು ಸ್ವಲ್ಪ ಒಂಥರ ಫ್ರೈ ಆಗಬೇಕಾಗತ್ತೆ. ಸ್ವಲ್ಪ ಕಮ್ಮಿ ಉರಿ ಉಟ್ಕೊಂಡು ಇದು ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ಇದು ಫ್ರೈ ಆಗಲಿ ಮಸಾಲೆ ಎಲ್ಲ. ಮತ್ತು ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೆಂಡ್ಸ್ ಆಗಲಿ ಅವರಿಬ್ರು. ಏನಂತೀರ? ಮಸಾಲೆ ಮತ್ತು ಈರುಳ್ಳಿ ಫ್ರೆಂಡ್ಸ್ ಆಗಲಿ, ಅಲ್ಲಿವರೆಗೂ ಇದನ್ನು ಹಾಗೆ ಬಿಡೋಣ. ನೀರು ಮಾತ್ರ ಹಾಕಬೇಡಿ, ಬಿಕಾಸ್ ನೀರು ಹಾಕ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಅದು ಮಸಾಲೆ ಅದು ಚೆನ್ನಾಗಿ ಮಿಕ್ಸ್ ಆಗಲ್ಲ. ಆವಾಗ ಹಸಿ ಹಸಿ ವಾಸನೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸ್ಮೆಲ್ಲಲ್ಲಿ ಗೊತ್ತಾಗ್ತಾ ಇದೆ ಚೆನ್ನಾಗಿ ಫ್ರೈ ಆಗಿದೆ. ಪೇಸ್ಟೆಲ್ಲ ಹಸಿ ಸ್ಮೆಲ್ ಹೋಗಿದೆ. ಚೆನ್ನಾಗಿ ಫ್ರೈ ಆಗಿದೆ ಮಸಾಲೆ ಎಲ್ಲ. ಸೊ ಎಣ್ಣೆನೂ ಸಹ ಬಿಟ್ಕೋತಾ ಇದೆ, ನೀವು ನೋಡ್ಬೋದು ಎಣ್ಣೆ ಬಿಟ್ಕೋತಾ ಇದೆ. ಸೊ ಈ ಸ್ಟೇಜಲ್ಲಿ ಮಿಕ್ಸಿಗೆ ಅಂಟ್ಕೊಂಡಿರುತ್ತಲ್ಲ ನೀರು, ಇದನ್ನು ಹಾಕೋಣ. ನಾವು ಇಂಡಿಯನ್ಸ್, ನಾವು ಗೊತ್ತಲ್ಲ, ನಾವೇನು ವೇಸ್ಟ್ ಮಾಡಲ್ಲ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ನೋಡಿ ನೀವು ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡ್ರೆ ಬೇಕಿದ್ರೆ ಇದನ್ನ ಸಾಗು ಥರನೂ ಮಾಡ್ಕೋಬೋದು ನೀವು. ಇದೇ ಒಂದು ಮಸಾಲೆಗೆ ಈ ಎಗ್ನ ಬೇಯಿಸಿ ಪೀಸ್ ಮಾಡಾಕಿದ್ರೆ ಅದೊಂಥರ ಗ್ರೇವಿ ಆಗುತ್ತೆ. ಇಲ್ಲ ಇದನ್ನೇ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಿ ಎಗ್ ಒಡೆದ್ಬಿಟ್ಟು ಹಾಕಿದ್ರೆ ಎಗ್ ಡ್ರಾಪ್ ಸಾಂಬಾರು ಆಗುತ್ತೆ. ಎಲ್ಲ ಇರುತ್ತೆ, ನಾವು ತಲೆ ಓಡಿಸ್ಕೋಬೇಕಷ್ಟೆ. ತಲೆ ಓಡಿಸಿ ಇದೀನಿ ಒಂದೇ ರೆಸಿಪಿಲಿ ಮೂರು ಥರ ಯಾವ ರೀತಿ ತಿನ್ನೋದು, ಯಾವ ರೀತಿ ರೆಸಿಪಿ ಮಾಡೋದು ಅಂತ ನಾವು ತಲೆ ಓಡಿಸ್ಬೇಕು. ಅದಂತಾರಲ್ಲ ದೇವರೊಬ್ಬ ನಾಮ ಹಲವು ಅಂತ, ಹಾಗೆ ಒಂದೇ ರೆಸಿಪಿಲಿ ಥರ ಹೆಸರುಗಳು. ನಿಮ್ಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಆ ರೀತಿ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ನೋಡ್ಕೊಳ್ಳಿ. ಸೊ ಈ ಸ್ಟೇಜಲ್ಲಿ ನೀವು ಉಪ್ಪು ಖಾರ ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಕೋಬೋದು. ಉಪ್ಪು ಜಾಸ್ತಿ ಆಗಿದ್ರೆ ಸ್ವಲ್ಪ ಬೆಲ್ಲ ಹಾಕಿ, ಇಲ್ಲಾಂದ್ರೆ ಒಂದು ಅರ್ಧ ಆಲೂಗಡ್ಡೆ ಹಾಕಿ. ಉಪ್ಪು ಜಾಸ್ತಿ ಆಗಿದ್ರೆ, ಖಾರ ಜಾಸ್ತಿ ಆಗಿದ್ರೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ. ಇವಾಗ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಕುದೀತದೆ ಅಂತ. ಸೊ ಈ ಒಂದು ಸ್ಟೇಜಲ್ಲಿ ನೀವು ಎಗ್ನ ಮೊಟ್ಟೆನ ಒಡೆದು ಹಾಕ್ಕೋಬೋದು. ಸೊ 2ನೇದು ಹಾಕ್ತಾ ಇದ್ದೀನಿ, 3ನೇದಿಲ್ಲ ಹಾಕೋಣ ರೀ, 4ನೇದು. ಸೊ ನೀವೀಗ ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಿ. ಆವಾಗ ಅದು ಆಮ್ಲೆಟ್ ಥರ ಇಷ್ಟು ದಪ್ಪ ಬರುತ್ತೆ, ಸಖತ್ತಾಗಿ ಬರುತ್ತೆ. ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಬಿಟ್ಬಿಡಿ ಅದ್ರ ಪಾಡ್ಗೆ ಅದನ್ನು. ಆಯಿತು, ತಲೆ ತಿನ್ಬಿಡಿ ಅದಕ್ಕೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಹೇಳಿಲ್ವಾ, ಮುಟ್ಟಕ್ಕೆ ಹೋಗ್ಬಿಡಿ, ಚೆನ್ನಾಗಿ ಬರುತ್ತೆ ನೋಡಿ. ನೋಡಿ ಇನ್ನೂ ಚೆನ್ನಾಗಿ ಬರುತ್ತೆ. ಲೆಟ್ ಇಟ್ ಬಾಯ್ಲ್. ಮುದ್ದೆಗೂ ಚೆನ್ನಾಗಿರುತ್ತೆ, ಪರೋಟಕ್ಕೆ ಚೆನ್ನಾಗಿರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ, ದೋಸೆ, ಇಡ್ಲಿ, ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕದವ್ರು ನೋಡ್ತಾ ಇದ್ರೆ ಜೋಳದ ರೊಟ್ಟಿ ಜೊತೆ ಟ್ರೈ ಮಾಡಿ. ಜೋಳದ ರೊಟ್ಟಿ ಜೊತೆ ಸಖತ್ತಾಗಿರುತ್ತೆ. ಎಲ್ಲಾದ್ರ ಜೊತೆ ನಮ್ಮ ಮಂಡ್ಯದವ್ರು ನೋಡ್ತಿದ್ರೆ ಮುದ್ದೆ ಜೊತೆ ಟ್ರೈ ಮಾಡಿ. ಮಂಗಳೂರವ್ರು ನೋಡ್ತಿದ್ರೆ ನೀರು ದೋಸೆ ಜೊತೆ ಟ್ರೈ ಮಾಡಿ. ಎಲ್ಲಾದ್ರ ಜೊತೆ ಪರ್ಟಿಕ್ಯುಲರ್ ಆಗಿ ಬೆಂಗಳೂರವ್ರು ನೋಡ್ತಿದ್ರೆ ದೋಸೆ ಇಡ್ಲಿ ಜೊತೆ ಟ್ರೈ ಮಾಡಿ. ಯಾರ್ಯಾರು ನೋಡ್ತಾ ಇದ್ರಿ ಎಲ್ಲಾದ್ರ ಜೊತೆನೂ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಇದಂತೂ. ಐ ಪ್ರಾಮಿಸ್ ಯು, ಇದು ಸೂಪರಾಗಿರುತ್ತೆ. ನಾನು ಇದಕ್ಕೆ ನೋಡೋಣ ಮುದ್ದೆ ಮಾಡೋದಾ ಅಥವಾ ಪರೋಟ ಮಾಡೋದಾ ಅಂತ ನೋಡ್ತೀನಿ. ಸೊ ಎಸ್, ಸಖತ್ತಾಗಿ ಬಂದಿದೆ, ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ. ಫೈನಲ್ ಟಚಪ್ ಹೇಗಿದೆ ಅಂತ, ಸೂಪರಾಗಿದೆ. ಇಡ್ಲಿಗೆ ದೋಸೆಗೆ ಸಾಂಬಾರಿಗೆ, ಇಡ್ಲಿಗೆ ದೋಸೆಗೆ ಸಾಂಬಾರಿಗೆ, ಇಡ್ಲಿಗೆ ದೋಸೆಗೆ ಸಾಂಬಾರಿಗೆ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ. ಮುದ್ದೆಗೆ ಸೂಪರಾಗಿರುತ್ತೆ.
ಇಷ್ಟೇ ನೋಡಿ, ಸಿಂಪಲ್. ಜಸ್ಟ್ ಮಸಾಲೆ ಒಂದು ರುಬ್ಕೋಬೇಕಷ್ಟೇ, ಬಿಟ್ಟರೆ ಇವಾಗ ನಾವು ಒಗ್ಗರಣೆಗೆ ಈರುಳ್ಳಿ ಹಾಕಿದ್ನಲ್ಲ, ನೀವು ಈರುಳ್ಳಿ ಹಾಕದೆ ಬರೀ ಜಸ್ಟ್ ಜೀರಿಗೆ ಸಾಸಿವೆ ಹಾಕಿನೂ ಕೂಡ ಮಸಾಲೆ ಹಾಕಿ ಎಗ್ ಹಾಕೋಬೋದು ನೀವು. ನಾನು ಈರುಳ್ಳಿ ಹಾಕಿದ್ದೆ ಅಷ್ಟೇ, ಬಿಟ್ಟರೆ ಹಾಗೇನೂ ಹಾಕೋಬೋದು. ಜಸ್ಟ್ ಮಸಾಲೆ ಒಂದು 5 ಮಿನಿಟ್ಸ್ ಇದ್ದರೆ ಆಗೋಗ್ಬಿಡುತ್ತೆ ಈ ಒಂದು ಎಗ್ ಡ್ರಾಪ್ ಸಾಂಬಾರ್. ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಇಲ್ಲಿಗೆ ಪೂರ್ಣಗೊಳಿಸ್ತೀನಿ. ಇಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ, ನಾನು ಪೂರ್ಣಗೊಳಿಸ್ತೀನಿ. ಎಸ್ ನೋಡಿ, ಪರೋಟ ಮಾಡಿದ್ದೀನಿ. ಯಾರಿಗಾದರೂ ಪರೋಟ ರೆಸಿಪಿ ಬೇಕು ಅಂತಂದರೆ ಕಮೆಂಟಲ್ಲಿ ಪರೋಟ ರೆಸಿಪಿ ಮಾಡಿ ಅಂತ ಹೇಳಿ. ನಾನು ಪರೋಟ ರೆಸಿಪಿದಿನ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ಇದು ನೂಲ್ ಪರೋಟ ಅಲ್ಲ, ಇದು ಕುತ್ತು ಪರೋಟ. ಸಖತ್ತಾಗಿರುತ್ತೆ. ಸೊ ಯಾರಿಗಾದರೂ ರೆಸಿಪಿ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಬನ್ನಿ, ಪರೋಟ ಜೊತೆ ಹೇಗಿದೆ ನಮ್ಮ ಒಂದು ಎಗ್ ಡ್ರಾಪ್ ಸಾಂಬಾರ್ ಅಂತ ನೋಡೋಣ. ಈಗ ಹೇಗಿದೆ ಅಂತ ಹೇಳ್ತಾರೆ ನಮ್ಮ ಮನೆಯವರು. ಸುಡ್ತಾ ಇದೆ, ನಿಧಾನ ಸುಡ್ತಾ ಇದೆ ತಾನೇ. ಇದು ಬಿಸಿ ಚೆನ್ನಾಗಿದೆಯಾ? ಇಲ್ಲಿ UK ಬಂದ್ಮೇಲೆ ಫಸ್ಟ್ ಟೈಮ್ ತಾನೇ ಮಾಡಿದ್ದು? ಈ ಕಾಂಬಿನೇಷನ್ ಫಸ್ಟ್ ಟೈಮ್. ಎಸ್, ಇಂಡಿಯಾದಲ್ಲಿ ಮಾಡಿದ್ದೆ, ಬಿಟ್ರೆ ಇವಾಗ ಗೆಸ್. ಪರೋಟ ಹೇಗಿದೆ? ಸಾಂಬಾರ್ ರೆಸಿಪಿ ಅಂತ ಹೇಳಿದ್ದೀನಿ. ಪರೋಟ ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ, ಆ್ಯಂಡ್ ನಾನು ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಸೊ ಇದು ನನ್ನ ಹಾನೆಸ್ಟ್ ಒಪಿನಿಯನ್ನು. ಸ್ವಲ್ಪ ಲಿಂಬೆಹಣ್ಣು ಹಾಕೊಂಡು ತಿಂದ್ರೆ ಸಖತ್ತಾಯಿತು. ಸೇಮ್ ಈ ಡಾಬಾ ಸ್ಟೈಲ್ ಕೊಡ್ತಾರಲ್ಲ, ಸೇಮ್ ಅದೇ ತರ ಇತ್ತು. ಕೊಂಡು ಲಿಂಬೆಹಣ್ಣು ಹಿಂಡ್ಕೊಂಡು ತಿನ್ನಿ, ಸೂಪರ್ ಆಗಿರುತ್ತೆ. ಸಂಜೆ 6:40. ನೋಡಿ, ಅವ್ರಿಗೆ ನಾನು ಟೀ ಮಾಡಿಕೊಟ್ಟೆ. ಸೊ ನಾನು ಶುಗರು, ಟೀ, ಕಾಫಿ ಕುಡಿಯಲ್ಲ ಅಂತ ನಾನು ಡ್ರೈ ಫ್ರೂಟ್ಸ್ ತಿಂತಾ ಇದ್ದೀನಿ. ಯಾರಾದರೂ ಟೀ ಕಾಫಿ ಹ್ಯಾಬಿಟ್ ಇದ್ರೆ ಪ್ಲೀಸ್ ಬಿಡಿ. ಇಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಟೀ ಕುಡಿ, ಟೀ ಗುಡ್ ಫಾರ್ ಹೆಲ್ತ್. ಏನ್ ಬೇಕಾದ್ರೂ ಅನ್ಲಿ, ನಾನ್ ರೆಡಿ. ಮೈಂಡ್ ಸೆಟ್ ಈಸ್ ಕ್ಲಿಯರ್. ಟೀ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಟೀ ಇಸ್ ಗುಡ್ ಫಾರ್ ಹೆಲ್ತ್. ಟೀ ಇಸ್ ಗುಡ್ ಫಾರ್ ಹೆಲ್ತ್. ಟೀ ಇಸ್ ಗುಡ್ ಫಾರ್ ಹೆಲ್ತ್. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ಟೀ ಎಲ್ಲ ಕುಟ್ಕೊಂಡು ಹೊರಗಡೆ ವಾಕ್ ಕೂಡ ಹೋಗಿ ಬಂದ್ವಿ, ಇಲ್ಲೇ ಮನೆ ಹತ್ರ ಅಪಾರ್ಟ್ಮೆಂಟ್ ಅಲ್ಲೇ. ಸ್ವಲ್ಪ ರೈಸ್ ಉಳ್ದಿತ್ತು ಮಧ್ಯಾಹ್ನದ್ದು. ಸೊ ಅದ್ರ ಜೊತೆನೆ ರೈಸು ಮತ್ತೆ ಎಗ್ ಸಾಂಬಾರ್ ತಿಂದು ಈ ಒಂದು ಡೇನ ಕಂಪ್ಲೀಟ್ ಮಾಡಿದೆ. ನಾನು ಈ ಒಂದು ವಿಡಿಯೋ ಯಾಕೆ ಹಾಕ್ತಾ ಇದ್ದೀನಿ ಅಂತಂದ್ರೆ, ಈ ತರ ಎಕ್ಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆ ಅಡ್ಗೆ ಮನೆ ಇಷ್ಟು ಕ್ಲೀನ್ ಆಗಿದ್ರೆ ಏನ್ ಖುಷಿ ಕೊಡುತ್ತೆ ಗೊತ್ತಾ? ಅದು ನಿಜವಾಗ್ಲೂ ಎಷ್ಟು ದುಡ್ಡು ಕೊಟ್ರು ಆ ಒಂದು ಖುಷಿ ಸಿಗಲ್ಲ, ಆ ಒಂದು ಪೀಸ್ ಆಫ್ ಮೈಂಡ್ ಸಿಗಲ್ಲ. ಅಷ್ಟು ಖುಷಿ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಒಳ್ಳೆ ಮೂಡ್ ಇರುತ್ತೆ, ನಮ್ಗೆ ದಿನ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ. ನಾನು ಪ್ರತಿದಿನನೂ ನಿನ್ನೆಗಿಂತ ಇವತ್ತು ಬೆಟರ್ ಆಗಿರಬೇಕು ಅಂತ ಎವ್ರಿ ಡೇ ಟ್ರೈ ಮಾಡ್ತೀನಿ. ಅಂಡ್ ಇತ್ತೀಚೆಗೆ ಈ ಒಂದು ಹೊಸ ಒಂದು ಅಭ್ಯಾಸ ಶುರು ಮಾಡ್ಕೊಂಡಿದ್ದೀನಿ, ಪ್ರತಿದಿನ ಬುಕ್ ನ ಓದೋದು. ಈ ಒಂದು ಬುಕ್ ನ ಓದೋದಕ್ಕೆ ಶುರು ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಈ ಬುಕ್, ತುಂಬಾನೇ ಡೀಪ್ ಮೀನಿಂಗ್ಸ್ ಇದೆ ಈ ಒಂದು ಬುಕ್ ಅಲ್ಲಿ. ಯಾರಾದ್ರೂ ನಿಮ್ಮ ಹತ್ರ ಈ ಬುಕ್ ಇದ್ರೆ ದಯವಿಟ್ಟು ಓದಿ. ಅಂಡ್ ಈ ಬುಕ್ ನ ಬಾರೋ ಮಾಡಿ ಕೂಡ ಓದೋಷ್ಟು ವರ್ತ್ ಇದೆ ಈ ಬುಕ್ ಅಲ್ಲಿ. ಈ ಒಂದು ಹೊಸ ಅಭ್ಯಾಸ ಯಾರಿಗಾದ್ರೂ ಇಲ್ಲ ಅಂದ್ರೆ ಶುರು ಮಾಡ್ಕೊಳ್ಳಿ. ಬುಕ್ ಓದೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬುಕ್ ಓದೋದ್ರಿಂದ ಏನೇನ್ ಬೆನಿಫಿಟ್ಸ್ ಇದೆ ಅಂತ ಶೇರ್ ಮಾಡ್ತೀನಿ. ಫೈನಲಿ ವಿಡಿಯೋ ಎಂಡಿಗೆ ಬಂದಿದ್ದೀವಿ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಅಂಡ್ ಸ್ವಲ್ಪ ಆದ್ರೂ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಅನ್ಲೆಸ್ ಖುಷಿಯಾಗಿರಿ, ನಿಮ್ ಜೊತೆಲಿರೋರ್ನು ಖುಷಿಯಾಗಿ ನೋಡ್ಕೊಳ್ಳಿ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.